ಎಲ್ಲ ಆರ್ಮಿ ಆಫೀಸರ್ಸು ನಮಗೆ ಟ್ರೈನಿಂಗ್ ಕೊಡೋದು. ಓಡಬೇಕಾದ್ರೆ ಒಬ್ಬ ಹೇಳ್ತಿದ್ದ, ದೌಡ್ನೆ ಮೇ ಆನಂದ ಮಿಲ್ತಾ ಅಂತ. ಎಲ್ಲಿವರೆಗೂ ದೌಡಬೇಕೋ ಗೊತ್ತಿಲ್ಲ ನಮಗೆ, ಆದರೆ ಪ್ರಾಣ ಹೋಗೋವರೆಗೂ ದೌಡೆ. ನಮ್ಮ ಒಂದು ಎದೆ ಬಡಿತ ಎಷ್ಟು ಹೊಡ್ಕೊಳ್ತದೆ ಅಂತ ಹೇಳಿದ್ರೆ, CRPFನ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ಪಾಟಲ್ಲಿ ಸತ್ತೇ ಹೋದ. 1.25 ಲಕ್ಷ ಖರ್ಚು ಮಾಡಿ ಈ ಫ್ಯಾಮಿಲಿಗಳಿಗೆಲ್ಲನೂ 18 ಲಾರಿ ಲೋಡು ಗಂಧನ ತುಂಬಿದ್ದ. ಒಂದು ಕಡೆ ಅಧಿಕಾರದಲ್ಲಿದ್ದಾಗ 5 ಜನ ಅವ್ರ ವಿರೋಧಿಗಳನ್ನ ಸಣ್ಣ ಸಣ್ಣ ತುಂಡುಗಳು ಮಾಡಿ ಕಾವೇರಿಗೆ ಬಿಸಾಕಿದ್ದ. ಅದು ಜನಗಳ ಮುಂದೆ. ಇವತ್ತಿಗೂ ಯಾರು ಬೇಕಾದ್ರೂ ಅಲ್ಲಿ ಸೇರ್ಕೋಬೋದಾ? ಕಾಡು, ಸ್ಮಶಾನ ಮತ್ತು ಒಂದು ರೀತಿ ಸ್ಪಿರಿಟ್ಗಳೆಲ್ಲ ಓಡಾಡ್ತಕ್ಕಂಥ ಜಾಗ ನಾವು ಕಣ್ಣಾರ ಕಂಡಿದ್ದೀವಿ. ಶ್ರೀಗಂಧ, ಐವರಿ ಸರ್ಕಾರದ ಇದಕ್ಕೆ ಹೋಗುತ್ತಲ್ಲ, ಎಲ್ಲಿ ಹೋಗುತ್ತೆ? ಆಮೇಲೆ ಏನಾಗುತ್ತೆ ಸರ್ ಅದಕ್ಕೆಲ್ಲ? ಮೋರೆವರ್ ಸಂಸ್ಕಾರ ಆಗದೆ ಇರ್ತಕ್ಕಂಥ ಒಂದು ಶವ ನಾವು ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಅವನೇನು ಅದಕ್ಕೇನು ಸಂಸ್ಕಾರ ಮಾಡಿಲ್ಲ, ಏನಿಲ್ಲ. ಸಾಯಕ್ಕೆ ಮುಂಚೆನೇ ಹೂತು ಬಿಟ್ಟಿದ್ದಾನೆ. ಅಲ್ಲೇನೋ ಒಂದು ಕಾರ್ಯಾಚರಣೆ ಆಗುತ್ತೆ, ಒಂದಷ್ಟು ಜನ ಸತ್ತಿರ್ತಾರೆ. ನಮ್ಮ ಮನೆಯವ್ರು ಕೇಳೋಕ್ಕೋದ್ರೆ ಯಾರೂ ಹೇಳೋದಿಲ್ಲ, ಏನಾಗಿದೆ ಅಂತ ತಿಳಿಸಲ್ಲ. ಅಕ್ಕಪಕ್ಕದಲ್ಲಿ ತಾತ್ಸಾರವಾಗಿ ಸತ್ತೋದ, ನೆನ್ನೆನೇ ಸತ್ತೋದಂತೆ ನಿನ್ನ ಗಂಡ ಅಂತ ಹೇಳೋರು. ಒಬ್ಬ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ವೇರ್ ಇಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಸರ್ ಇವತ್ತು IPSಗೆ? ಖುದ್ದು ನಾನೇ ಹೇಳಿದ್ದೀನಿ, ಸರ್ ನೀವೊಂದು ಎಸ್ಕಾರ್ಟ್ ತೊಗೊಳ್ಳಿ ನಮ್ಮ ಪೊಲೀಸಿಂದ, ನಿಮಗೆ ಥ್ರೆಟ್ ಇದೆ.